ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಭೂಮಿ ಪ್ರೀತಮ್. ಇದು ನಮ್ಮ ಆ್ಯನಿವರ್ಸರಿ ದಿನದ್ದು ವ್ಲಾಗ್ ಆಗಿರುತ್ತೆ. ನಾವೀಗ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ, ಅಂದರೆ ಪೂಜೆ ಆಗಿತ್ತಲ್ಲ, ಅಂದರೆ 11 ದಿವಸದ್ದು ಸೂತಕ ಎಲ್ಲ ತೆಕ್ಕೋತಾರೆ, ಅದ್ರದ್ದು ಪೂಜೆ ಇತ್ತು ಅವತ್ತೇನೆ. ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ರೆಡಿಯಾಗಿದ್ದೆ. ಇದು ಬಂದು ಮನೇಲಿ ಪೂಜೆ ಎಲ್ಲ ಮಾಡಿ ಹೋಗೋಣ ಅಂತೇಳಿ. ನಾನು ದೇವಸ್ಥಾನ ಶುಕ್ರವಾರ ಓಪನ್ ಇತ್ತು, ಹಂಗೆ ನಮ್ಮ ಆ್ಯನಿವರ್ಸರಿನಿತ್ತು ಅವತ್ತೇನೆ. ಪೊಂಗಲ್ ಮಾಡ್ಕೊಂಡಿದ್ದೆ ದೇವಸ್ಥಾನಕ್ಕೆ ಅಂತ. ಈಗ ದೇವಸ್ಥಾನಕ್ಕೆ ಬಂದ್ವಿ. ಇದೇ ದೇವರು, ಅದೇ ನಾನು ಸುಗ್ಗಿ ನಡೆದಿತ್ತಲ್ಲ, 11 ದಿವಸಕ್ಕೆಲ್ಲ ಸೂತಕ ತೆಕ್ಕೋಬೇಕು ಅಂದರೆ ಇದೆಲ್ಲ ನಾನ್ ವೆಜ್ ಎಲ್ಲ ಮಾಡಿರ್ತಾರಲ್ಲ, ಹಾಗಾಗಿ ಅಲ್ಲಿ ಹೆಂಗೋ ನಮ್ಮದು ಆ್ಯನಿವರ್ಸರಿನೂ ಇತ್ತಲ್ಲ, ಹಂಗೆ ಪೂಜೆನೂ ಮಾಡಿಸ್ದಂಗಾಗುತ್ತೆ ಅಂತ ಹೇಳಿ ಬಂದಿದ್ವಿ. ನನ್ನಂಥ ಮಗ ಚಿಕ್ಕವಳನ್ನ ಎತ್ಕೊಂಡಿದ್ದಾನೆ. ಅವನ ಜೊತೆ ಹೋಗೋಕೆ ಇದು ಮಾಡ್ತಾಳೆ. ನಾವು ಅರ್ಶಿಟ ಎಲ್ಲ ಮಾಡಿಸಿ ಬಂದು ಕೂತ್ಕೊಂಡೆ. ನಾನು ನಮ್ಮ ಮುರ್ಷಿದಕ್ಕ, ನಾನು ನಮ್ಮ ಅತ್ತೆ ಎಲ್ಲರೂ ಹೋಗಿದ್ವಿ ದೇವಸ್ಥಾನಕ್ಕೆ. ಈಗ ಪೂಜೆ ಆಗ್ತಿದೆ ನೋಡ್ಬೋದು. ಹಂಗೆ ಪೂಜೆ ಇತ್ತು. ಆಮೇಲೆ ದೇವಸ್ಥಾನದಿಂದ ಅಂದರೆ ದೇವಸ್ಥಾನಕ್ಕೆಲ್ಲ ಏನೇನು ಕೊಡುಗೆ ಕೊಟ್ಟಿದ್ರು ಅವ್ರಿಗೆಲ್ಲ ಇದು ಸನ್ಮಾನ ಮಾಡೋದಿತ್ತು. ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ, ಹಂಗೆ ನೋಡಿ ನೀವು. ಅಂದರೆ ಯಾರ್ಯಾರು ಏನೇನು ಕೊಟ್ಟಿರ್ತಾರೆ ಅವ್ರಿಗೆಲ್ಲ ಸನ್ಮಾನ ಮಾಡಿದ್ದಾರೆ. ಅವತ್ತೇ ಮಾಡಿದರು, ಅಂದರೆ ದೇವಸ್ಥಾನದಲ್ಲಿ ಮಾಡೋಕ್ಕಾಗಿತ್ತಿಲ್ಲ, ಅಂದರೆ ಹಬ್ಬದ ಇದ್ರಲ್ಲ, ಹಂಗಾಗಿ ಇದು ಅವತ್ತಿನ ದಿನ ಮಾಡಿದ್ದಾರೆ. ಅದೇ 11 ದಿವಸ ಸೂತಕ್ಕೆಲ್ಲ ತೆಕ್ಕೊಂಡು ಪೂಜೆ ಮಾಡ್ತಾರಲ್ಲ, ಅದರಲ್ಲಿ ಸನ್ಮಾನ ಮಾಡಿದ್ದಾರೆ. ನಾನು ಸುಮಾರು ಪ್ರಸಾದ ಮಾಡಿಸಿದ್ರು, ಕಮಿಟಿಯಿಂದನೂ ಮಾಡಿಸಿದ್ರು, ಅದೇ ದೇವಸ್ಥಾನ ಕಮಿಟಿಯಿಂದನೂ ಮಾಡಿಸಿದ್ರು ಪ್ರಸಾದನ. ನಮ್ಮ ಹರ್ಷಿತಕ್ಕವರು ಒಂದು 5 kg ಪಲಾವ್ ಮಾಡ್ಕೊಬಂದಿದ್ರು. ಇನ್ನು ನಾನು ಒಂದು 3-4 kg ಆಗಷ್ಟು ಪೊಂಗಲ್ ಹೋಗಿದ್ದೆ. ನೋಡಿ, ಇಲ್ಲಿ ಸನ್ಮಾನ ಮಾಡ್ತಾಯಿದ್ದಾರೆ ಎಲ್ಲರಿಗೂ. ಅಂದರೆ ದೇವಸ್ಥಾನದ್ದು ಕೆಲಸ ನಡೀತಿತ್ತಲ್ಲ, ತುಂಬ ಅಂದರೆ ಟೈಲ್ಸು ಆಮೇಲೆ ಅಮೌಂಟು ಎಲ್ಲ ಕೊಟ್ಟಿರೋದು, ಹಾಗಾಗಿ ಎಲ್ಲರಿಗೂ ಸನ್ಮಾನ ಮಾಡ್ತಿದ್ದಾರೆ. ಯಾರ್ಯಾರು ಏನೇನು ಕೊಟ್ಟಿದ್ರು ಅವ್ರಿಗೆಲ್ಲ ಅವತ್ತಿನ ದಿನ. ಅವತ್ತು ಆಮೇಲೆ ಅಂದರೆ ದೇವಸ್ಥಾನದಲ್ಲಿ ಬ್ಯುಸಿ ಇರ್ತಾರಲ್ಲ, ಅವಾಗ ಮಾಡೋಕ್ಕಾಗಲ್ಲ ಅಂಥೇಳಿ ಈಗ ಓಪನ್ ದಿವಸ ಹೇಳಿ ಎಲ್ಲರಿಗೂ ಸನ್ಮಾನ ಮಾಡ್ತಾಯಿದ್ದಾರೆ. ಅಂದರೆ ಏನೇನು ದೇವಸ್ಥಾನ ನಡೀತಿತ್ತಲ್ಲ, ಅಂದರೆ ದೇವಸ್ಥಾನದ್ದು ಕೆಲಸ ನಡೀತಿತ್ತಲ್ಲ, ಹೊಸ್ದಾಗೆಲ್ಲ ರೆಡಿ ಮಾಡ್ತಾಯಿದ್ರಲ್ಲ, ಹಾಗಾಗಿ ದುಡ್ಡು ಆಮೇಲೆ ಏನೇ ಇದು ಟೈಲ್ಸ್ ಆಗಲಿ ಆಮೇಲೆ ಬಾಗಿಲು ಆಗಲಿ ಎಲ್ಲ ಕೊಟ್ಟಿರ್ತಾರಲ್ಲ, ಅವ್ರಿಗೆಲ್ಲ ಹಂಗೆ ಸನ್ಮಾನ ಮಾಡ್ತಾಯಿದ್ದಾರೆ. ತುಂಬ ಜನ ಬಂದಿದ್ದರು. ನಾವು ಫಸ್ಟ್ ಹೋದಾಗ ಜನನೇ ಇಲ್ಲ ಅಂದ್ಕೊಂಡ್ವಿ, ಆಮೇಲೆ ಫುಲ್ಲು ಜನ ಬಂದರು. ಹಾಗೆ ನಾನು ಸ್ವಲ್ಪ ಸ್ಪೀಡ್ ಮಾಡಿದ್ದೀನಿ, ಯಾಕಂದರೆ ವೀಡಿಯೋ ತುಂಬ ಲೆಂತಿ ಆಗಿಬಿಡುತ್ತೆ, ನಿಮಗೂ ನೋಡೋಕ್ಕೆ ಬೋರ್ ಆಗುತ್ತೆ. ಹಾಗಾಗಿ ಏನೇನು ಅಂದರೆ ಹಾರ, ಶಾಲು ಮತ್ತು ಇದು ನಮ್ಮದು ಮಾರಮ್ಮ ದೇವ್ರದ್ದು ವಿಗ್ರಹದ್ದು ಟೈಪು ಮಾಡಿಸಿದ್ದಾರೆ ನೋಡಿ ನೀವು. ಅಲ್ಲಿ ಈಗ ಕೊಡ್ತಾರೆ ಅದು. ಆಮೇಲೆ ಪ್ರಸಾದ ಅಂದರೆ ಲಾಡು ಏನೋ ಕೊಟ್ಟಿದ್ದರು, ಲಾಡು ಮತ್ತು ಇದು ಕೊಟ್ಟಿದ್ದರು. ಅಂದರೆ ನಮ್ಮ ಹಸ್ಬೆಂಡಿಗೂ ಸನ್ಮಾನ ಮಾಡಿದ್ರಲ್ಲ, ಹಂಗಾಗಿ ಅದರಲ್ಲಿತ್ತು, ನಾನು ನೋಡಿದ್ನಲ್ಲ, ಅದು ಕೊಟ್ಟಿದ್ದರು. ನೋಡಿ, ಇದೇ ವಿಗ್ರಹ ನಮ್ಮನೇಲಿ. ಇದು 2 ಇದೆ, ಅಂದರೆ ಸತಿ ಒಂದು ಕೊಟ್ಟಿದ್ದರು, ಈ ಸತಿ ಇದೊಂದಿದೆ. ಒಂದು ನಮ್ಮ ಭಾವನ ಮನೆ ಕೊಟ್ವಿ, ಇನ್ನೊಂದು ನಾವು ಪೂಜೆ ಮಾಡ್ತಾಯಿದ್ವಿ ಮನೇಲಿ ದೇವ್ರದ್ದು ಇಟ್ಕೊಂಡು. ಈಗ ಎಲ್ಲರಿಗೂ ಮಾಡ್ತಿದ್ದಾರೆ ನೋಡ್ಬೋದು. ಅಂದರೆ ಸುಮಾರು ಜನ ಇದ್ದರು, ಹಾಗಾಗಿ ನಾನು ತುಂಬ ವೀಡಿಯೋನ ಸ್ಪೀಡ್ ಮಾಡಿದ್ದೀನಿ, ಯಾಕಂದರೆ ಎಷ್ಟು ಅಂತ ಅದನ್ನೇ ನೋಡೋಕ್ಕಲ್ಲ, ವೀಡಿಯೋ ತುಂಬ ಲೆಂತ್ ಆಗಿಬಿಡುತ್ತೆ ಅಂತ ಹೇಳಿ ಹಾಕಿದ್ದೀನಿ. ನೋಡ್ಬೋದು ದೇವರು. ಆಗ ಚಿಕ್ಕದಾಗಿತ್ತು ದೇವಸ್ಥಾನ, ಈಗ ದೊಡ್ಡದಾಗಿ ಮಾಡಿದಾರಲ್ಲ, ಹಾಗಾಗಿ ಜನ ಬಂದಷ್ಟು ಅಷ್ಟು ಜಾಸ್ತಿ ಅಂತ ಅನಿಸಲ್ಲ. ಆವಾಗ ಚಿಕ್ಕದಾಗ ಸ್ವಲ್ಪ ಇದ್ರೂ ಜನ ಅನಿಸೋದು. ತುಂಬ ಜನ ಇದ್ದಾರೆ, ಎಲ್ಲ ನಿಂತಿದ್ದಾರೆ, ಸನ್ಮಾನ ಮಾಡ್ತಾಯಿದ್ರಲ್ಲ, ಹಾಗಾಗಿ ಎಲ್ಲ ನೋಡ್ಕೊಂಡು ನಿಂತಿದ್ದಾರೆ. ಇನ್ನೂ ಪ್ರಸಾದ ವಿತರಣೆ ಮಾಡಿಲ್ಲ. ಈ ಮಹಾಮಂಗಳಾರತಿ ಎಲ್ಲ ಆಯ್ತಲ್ಲ, ಹಂಗಾಗಿ ಇದೆಲ್ಲ ಆದಮೇಲೆ ಪ್ರಸಾದ ಅಲ್ಲಿ ಹಿಂದೆ ಚೌಟ್ರಿ ಮಾಡ್ತಾಯಿದ್ದಾರೆ, ಆ ಚೌಟ್ರಿಲಿ ಕೊಡ್ತಾರೆ ಪ್ರಸಾದನ. ಅಲ್ಲೇ ಕೊಡೋದು ಯಾವಾಗಲೂ, ಅಂದರೆ ಅಂತ ಸ್ವಲ್ಪ ವಾರ ಪೂಜೆ ಮಾಡಿದ್ದನ್ನ ಅಲ್ಲೇ ಮುಂದೆ ದೇವಸ್ಥಾನದ ಹತ್ರನೇ ಕೊಡ್ತೀವಿ. ನಾನು ತುಂಬ ದಿವಸ ಆಗಿದೆ ಈ ವಿಡಿಯೋ ಮಾಡಿ, ಇವಾಗ ಹಾಕ್ತಾಯಿದ್ದೀನಿ, ಯಾಕಂದರೆ ನನಗೂ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇತ್ತು, ಹಾಗಾಗಿ ನಾನು ಹಾಕೇ ಇತ್ತಿಲ್ಲ. ಇದು ತುಂಬ ದಿವಸನೇ ಆಯಿತು ವಿಡಿಯೋ ಮಾಡಿ, 1 ಮಂತ್ ಮೇಲಾಯಿತು. ನಾನು ಎಡಿಟ್ ಮಾಡೋಕ್ಕೆ ನನಗೆ ಟೈಮ್ ಇತ್ತಿಲ್ಲ, ಒಂದು ಸ್ವಲ್ಪ ಹೆಲ್ತು ಸರಿ ಇತ್ತಿಲ್ಲ, ನನಗೆ ಸ್ವಲ್ಪ ಚಳಿ ಜ್ವರ ಇತ್ತು, ಹಾಗಾಗಿ ವಾಯ್ಸ್ ಏನು ಕೊಡೋಕ್ಕಾಗಿತ್ತಿಲ್ಲ. ಹಾಗಾಗಿ ಈಗ ವಿಡಿಯೋ ಮಾಡ್ತಾಯಿದ್ದೀನಿ. ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಹೇಗೆ ಬಂತ ಅಂತ ಹೇಳಿ ಕಮೆಂಟ್ ಮಾಡಿ, ಹೇಗೆ ಬರ್ತಿದೆ ವಿಡಿಯೋ ಅಂತ ಹೇಳಿ.
ನಾವು ಅಲ್ಲಿಂದ ಮುಗಿಸ್ಕೊಂಡು ಪ್ರಸಾದ ಕೊಡೋಣ ಅಂತ ಹೇಳಿ ಇದು ಮಾಡಿದ್ವಿ. ಇನ್ನು ಮಾಡ್ತಾಯಿದ್ದಾರೆ ಸಲ್ಮಾನ ದೇವರಿಗೆಲ್ಲ. ಅಂದರೆ ತುಂಬ ಜನ ಇದ್ರಲ್ಲ, ಹಂಗಾಗಿ ಈಗ ಇನ್ನೂ ಸ್ವಲ್ಪ ಜನ ಬಂದರು. ಅಂದರೆ ಸಲ್ಮಾನ ಎಲ್ಲ ಆದಮೇಲೆ ಸ್ವಲ್ಪ ಜನ ಬಂದರು. ಅಲ್ಲಿ ಪಕ್ಕದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಇದೆಲ್ಲ, ಅಲ್ಲೂ ಪೂಜೆ ಇರುತ್ತಲ್ಲ, ಸ್ವಲ್ಪ ಜನ ಅಲ್ಲಿಗೆ ಹೋಗಿ ಆಮೇಲೆ ಇಲ್ಲಿ ಬರ್ತಾರೆ. ಸ್ವಲ್ಪ ನಮ್ಮದು ಲೇಟ್ ಆಗುತ್ತೆ ಇಲ್ಲಿ ಪೂಜೆ, ಆಮೇಲೆ ಸಲ್ಮಾನ ಬೇರೆ ಇತ್ತಲ್ಲ, ಹಂಗಾಗಿ ಸ್ವಲ್ಪ ಲೇಟ್ ಆಯಿತು ಪೂಜೆ. ನಾವು ಇದನ್ನೆಲ್ಲ ಮುಗಿಸ್ಕೊಂಡು ಪ್ರಸಾದ ಕೊಡೋಣ ಅಂತ ಹೇಳಿ ಹೋದ್ವಿ. ಪ್ರಸಾದ ಮೊಸರನ್ನ, ಪೊಂಗಲ್ಲು, ಇದು ಬೆಳ್ದನ್ನ, ಆಮೇಲೆ ಪುಳಿಯೋಗರೆ, ಪಲಾವು ಎಲ್ಲ ಮಾಡಿದರು. ಅಲ್ಲಿಂದ ಮುಗಿಸ್ಕೊಂಡು ನಾವು ಚಿಕನ್ ತೊಗೊಂಡು, ನಾವು ಸೆಲೆಬ್ರೇಟ್ ಮಾಡಿದ್ದೇನು ವೀಡಿಯೋ ಮಾಡಲಿಲ್ಲ. ಅಲ್ಲಿಂದ ಚಿಕನ್ ತೊಗೊಂಡೋಗಿ ಮನೆಗೆ ಹೋಗಿ ಬಿರಿಯಾನಿ ಮಾಡಿ ಊಟ ಮಾಡಿದ್ವಿ ಅಷ್ಟೇ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಲವ್ ಯು ಆರ್ ಬಾಯ್.